ಹಾಯ್, ಗುಡ್ ಮಾರ್ನಿಂಗ್ ಗಾಯ್ಸ್. ವೆಲ್ಕಮ್ ಟು ಅಮ್ಮುದನ್ನು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಸ್ಪೆಷಲ್ ಏನಿಲ್ಲ. ಸ್ವಲ್ಪ ಬೆಳಗ್ಗೆ ಇದ್ದು ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಿ, ಬಟ್ಟೆ ಒಗೆಯೋದು, ಕಸ ಹೊಡ್ಕೊಂಡೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡ್ರಿ. ಸೊ ಸಂಡೇ ಸ್ಪೆಷಲ್ಲು ಬೇರೆ ಸ್ವಲ್ಪ ನಾಷ್ಟ ಇಷ್ಟ ಮಾಡಿಕೊಂಡು ಹೊರಗಡೆ ಟೆಂಪಲ್ ಹೋಗೋಣ ಅಂತ ಇದ್ದೀರಿ. ಯಾವ ಟೆಂಪಲ್ ಅಂತ ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತೇನಿಲ್ಲ, ಬ್ರೇಕ್ಫಾಸ್ಟು ದೋಸೆ ಮಾಡಿದ್ದೆ, ದೋಸೆಗೆಲ್ಲ ರೆಡಿ ಮಾಡಿದ್ದೀನಿ. ಸೊ ದೋಸೆ ಬೇಡ ಬನ್ನಿ. ದೋಸೆ ನಮ್ಮೊಳಗೆ ನಾನಾಟ ದೋಸೆ ಅಂದರೆ ತುಂಬ ಇಷ್ಟ. ಬನ್ನಿ ಮಾಡೋಣ. ಕಷ್ಟಪಟ್ಟು ದೋಸೆ ಮಾಡಿ ಕೊಡ್ತಾ ಇದ್ದಾರೆ. ನಮ್ಮವಳು ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿ ಅಂತ ವೆಯ್ಟ್ ಮಾಡಿ. ಓಕೆ, ಇವಾಗ ದೋಸೆ ಆಯಿತು. ದೋಸೆ ತಗೊಂಡು ಬನ್ನಿ, ನಮ್ಮವಳು ಏನು ಮಾಡ್ತಾಳೆ ಅಂತ ತೋರಿಸ್ತೀನಿ. ಟಡಣ 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 ನೋಡಿ ಜಾಸ್, ಕಷ್ಟಪಟ್ಟು ದೋಸೆ ಮಾಡಿಕೊಟ್ರೆ ನಮ್ಮವಳು ತಿಂತಾ ಕೂತ್ಕೊಂಡಿದ್ದಾಳೆ. ಅದು ಎರಡಲ್ಲ ಮೂರಲ್ಲ, ನಾಲ್ಕು ದೋಸೆ. ಖುಷಿ ಆಗ್ತಾರೆ ಆಮೇಲೆ. ಹಿಂಗೆ ಮೇಡಮ್ ದೋಸೆ ಇವತ್ತು ಸೂಪರ್ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಸೂಪರ್. ಓಕೆ ಗಾಯ್ಸ್, ಮನೆಯವ್ರು ಮಾಡಿದಾರೆ ಅಂದಮೇಲೆ ಚೆನ್ನಾಗೇ ಇರುತ್ತೆ. ಇದಕ್ಕೆ ಏನು ಕಮ್ಮಿ ಇಲ್ಲ. ಸರಿ ಗಾಯ್ಸ್, ಟೈಮ್ ಆಯಿತು. ಸೊ ನಾವು ಈಗ ರೆಡಿಯಾಗಿ ಟೆಂಪಲ್ಗೆ ಹೋಗಬೇಕು. ಗೈಸ್ ರೆಡಿಯಾಗಿ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಯಾವ ಟೆಂಪಲ್ಗೆ ಅಂತ ಜೊತೆಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಸೇಫ್ಟಿಗೆ ಹೆಲ್ಮೆಟ್ ಇಂಪಾರ್ಟೆಂಟು. ಹೆಲ್ಮೆಟ್ ಹಾಕೊಳ್ರಿ, ಹೆಲ್ಮೆಟು. ಎಸ್, ನಮ್ಮ ಮನೆಯವರೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ರು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾವಿವಾಗ ಹೋಗ್ತಾ ಇದ್ದೀವಿ ಕಾಟೇರಮ್ಮ ಟೆಂಪಲ್ಗೆ. ಸೊ ಕೋಗಿಲು ಕ್ರಾಸಿಂದ ಬಾಗ್ಲೂರು ಮೇಲೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಏನಕ್ಕಪ್ಪ ಅಂದರೆ ಒಂದು ಕಾರಣ ಇದೆ. ಅದೇನು ಅಂತ ನಮ್ಮ ಮನೆಯವರೇ ನಿಮಗೆ ತಿಳಿಸ್ಕೊಡ್ತಾರೆ ಮುಂದೆ. ಯಾರೂ ಸ್ಕಿಪ್ ಮಾಡ್ದಿರೇ ಈ ವ್ಲಾಗ್ನ ನೋಡಿ ಕೊನೆ ತನಕ. ಹೀಗೆ ನಮ್ಮ ಎಲ್ಲ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಸ್, ನಾವು ಬಾಗ್ಲೂರಿಂದ ದ್ವಾರಕಾನಗರಿಂದ ನಾವು ಮನೆ ಬಂದು 11-11:30 ಹಿಂಗೆ ಬಿಟ್ವಿ. ಸೊ ಬಿಸಿಲು ಇತ್ತು, ಬಟ್ ಗಾಳಿನೂ ಇತ್ತು, ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ. ಈ ಹೊಸಕೋಟೆ ಕಾಟೇರಮ್ಮ ಟೆಂಪಲ್ಲು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದೇನೆ. ತುಂಬಾ ಪವರ್ಫುಲ್ ದೇವರಿದು, ಶಕ್ತಿಪೀಠ ಅಂತಲೂ ಕರೀತಾರೆ ಇದನ್ನು, ಕಾಟೇರಿ ಅಂತ. ಸೊ ಹಂಗಾಗಿ ಕಾಟೇರಮ್ಮ ಅಂತ ಕರೀತಾರೆ. ಈ ಟೆಂಪಲ್ ಬಂದು 300 ವರ್ಷದ ಹಳೆ ಇತಿಹಾಸ ಇದೆ ಇದಕ್ಕೆ. ಇಲ್ಲಿ ಮಾಟ ಮಂತ್ರ ಏನಾರು ಮಾಡಿದರೆ ತಡೆ ಓಡಿಸ್ತಾರೆ, ದೃಷ್ಟಿ ತೆಗೆಸ್ತಾರೆ. ಆಮೇಲೆ ಏನಾದರೂ ಹರಕೆ ಇದ್ದರೆ ಈಡೇರುತ್ತೆ. ಹಂಗಾಗಿ ತುಂಬ ಥರದ ನಾನಾ ರೀತಿ ಇಲ್ಲಿ ಹರಕೆ ಕಟ್ಕೊತಾರೆ ತಾಯಿಗೆ. ಇಲ್ಲಿ ಡೈರೆಕ್ಟ್ ಬಸ್ ಕೂಡ ಇದೆ, ಡೈರೆಕ್ಟ್ ಕಾಟೇರಮ್ಮಗೆ ಹೋಗುತ್ತೆ. ಗೌರ್ಮೆಂಟ್ ಬಸ್ ಇದೆ, BMTC. ಹೊಸಕೋಟೆ ಕಲ್ಲಹಳ್ಳಿ ಹತ್ರ ಕಂಬಳಿಪುರದಲ್ಲಿರೋದಿದು. ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ, ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೇನು ಹತ್ತತ್ರ ಟೆಂಪಲ್ ಹತ್ರ ಬರ್ತಾಯಿದ್ದೀವಿ. ನಾವಿಬ್ಬರು ಈ ಟೆಂಪಲ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಹೋಗೋಣ ಅಂತ ಅಂದ್ಕೊಂಡು ಟೈಮೇ ಕೂಡ ಬಂದಿರಲಿಲ್ಲ. ಇವತ್ತು ಒಂದು ಕಾರಣದಿಂದ ಇಲ್ಲಿಗೆ ಬರೋ ಹಾಗಾಯಿತು. ಸೊ ನೋಡಿ, ಟೆಂಪಲ್ ಹತ್ತತ್ರ ಬಂದು ರೀಚ್ ಆದ್ವಿ. ನೋಡಿ, ಅಲ್ಲಿ ಕಾಟೇರಮ್ಮದು ಸ್ಟ್ಯಾಚು ಕಾಣಿಸ್ತಾ ಇದೆ. ಇನ್ನೇನೋ ಗಾಡಿ ಪಾರ್ಕ್ ಮಾಡಬೇಕು. ನಮ್ಮ ಮನೆಯವರು ಪಾರ್ಕಿಂಗ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ರು. ರೋಡ್ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಚೆನ್ನಾಗಿರಲಿಲ್ಲ. ಹಾಗೋ ಹೀಗೋ ಹೆಂಗೋ ಬಂದ್ವಿ. ನಮ್ಮ ಮನೆಯಿಂದ ಒಂದು 45 ಮಿನಿಟ್ಸ್ ಅಷ್ಟೇ ಇಲ್ಲಿ ಜರ್ನಿ. ಯಲಹಂಕ ಸುತ್ತಮುತ್ತ ಇರೋರು ಆರಾಮಾಗಿ 1 ಡೇ ಟ್ರಿಪ್ ಮಾಡ್ಬೋದು ಇಲ್ಲಿಗೆ. ನಮ್ಮ ಮನೆಯವನಿಗೆ ಗಾಡಿ ಓಡಿಸಿ ಸುಸ್ತಾಗಿ ನೀರು ಕುಡಿತವನೆ. ಫೈನಲಿ ಬಂದಿದ್ದೀವಿ ಕಾಟೇರಮ್ಮ ಟೆಂಪಲ್ಗೆ. ಇನ್ನೇನು ಒಳಗಡೆ ಅಲ್ಲಿ ದೇವಸ್ಥಾನದ ಹತ್ರ 2 ವೀಲರ್ಗೆ 20 ರುಪೀಸು. ಗಾಡಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ಮನೆಯವರು ಬೆಲ್ಲದ ದೀಪ ತೊಗೋಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ಚೆನ್ನಾಗಿರೋದು ನೋಡಿ ನಾನು ತೊಗೊಂಡೆ. ಅಲ್ಲಿ ಚಪ್ಪಲಿಗಳು ಬಿಟ್ಬಿಟ್ಟು ಇಬ್ಬರು ಕಾಲು ತೊಳ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಸಂಡೇ ಇದ್ದ ಕಾರಣ ತುಂಬಾ ರಶ್ ಇತ್ತು. ನಾವೇನಾದರೂ ಬೆಳಗ್ಗೆನೇ ಹೋಗಿದ್ದಿದ್ರೆ ಕಷ್ಟ ಆಗಿರೋದು. ಹೆಂಗೋ ನಾವು ಮಧ್ಯಾಹ್ನ ಬಂದ್ವಿ, ಸುಮಾರಾಗಿತ್ತು ಕ್ರೌಡು. ಈ ದೇವಸ್ಥಾನ ಅಂತೂ ಒಂಥರ ಟೂರಿಸ್ಟ್ ಪ್ಲೇಸೇ ಆಗಿಬಿಟ್ಟಿದೆ ಇವಾಗ ಎಲ್ಲರಿಗೂ. ಪ್ರತಿಯೊಬ್ಬರು ಒಂದು ವೀಕೆಂಡಲ್ಲಾಗಲಿ ಇಲ್ಲಾಂದರೆ ಅವ್ರ ವೀಕ್ ಆಫಲ್ಲಾಗಲಿ ಬಂದು ನೋಡ್ಕೊಂಡು ಹೋಗಿರ್ತಾರೆ.
ಇಲ್ಲಿರೋ ಲೋಕಲ್ಸ್ಗೆ ಅದೆಲ್ಲ ಡೈಲಿ ಹೋಗಿ ನೋಡೋದು ಕಾಮನ್ನೇ. ಬಟ್ ಟೂರಿಸ್ಟ್ ಪ್ಲೇಸ್ಗಳಿಗೆ ಇದೊಂಥರ ಮೋಸ್ಟ್ ವಾಂಟೆಡ್ ಟು ವಿಸಿಟ್ ಪ್ಲೇಸ್ ಇದು. ಸೊ ದೀಪ ತಗೊಂಡು ಹೊರಗಡೆ ಹೋಗ್ತಾ ಇದ್ದೀನಿ ಕ್ಯೂವಲ್ಲಿ. ಯಾವಾಗಲೂ ಅಷ್ಟೇ, ಯಾವುದೇ ಟೆಂಪಲ್ಗೆ ಹೋಗಿ ಈ ಟೂರಿಸ್ಟ್ ಪ್ಲೇಸ್ಗಳ್ಗೆ ಹೋಗಿ ಫಸ್ಟ್ ಅಂಗಡಿ ನೋಡಿದ ತಕ್ಷಣ ಫಿಕ್ಸ್ ಆಗಿ ಅವ್ರು ಹೇಳಿದಷ್ಟೇ ರೇಟ್ ಕೊಟ್ಟು ತೊಗೊಳ್ಳೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಒಂದು 2-3 ಅಂಗಡಿ ವಿಚಾರಿಸಿ ಚೌಕಾಸಿ ಮಾಡಿ ತೊಗೊಳ್ಳಿ. ಯಾಕಂದರೆ ತುಂಬಾ ರೇಟ್ ಹೇಳ್ತಾರೆ ಈ ಥರ ಪ್ಲೇಸ್ಗಳಲ್ಲಿ. ಈ ಬೆಲ್ಲದ ಆರತಿ ಪ್ಲೇಟ್ ಬಂದ್ಬಿಟ್ಟು 150 ಹೇಳಿದ್ರು. ನಾವು ಅಷ್ಟು ಚೌಕಾಸಿ ಮಾಡಿ ಕೊನೆಗೆ ಲಾಸ್ಟ್ 50 ರುಪೀಸ್ ಕೊಟ್ಟು ತೊಗೊಂಡೆ ನಾನು. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಬ್ಯಾಗ್ ಚೆಕ್ಕಿಂಗ್ ಮಾಡ್ತಾರೆ ಇವ್ರ ಸೆಕ್ಯೂರಿಟಿ. ಬ್ಯಾಗ್ ಎಲ್ಲ ಚೆಕ್ ಮಾಡಿಸಿ ನಾವು ಒಳಗಡೆ ದೇವಸ್ಥಾನದ ಒಳಗಡೆ ಹೋದ್ವಿ. ಸೊ ಹೋಗ್ತಿದ್ದಂಗೆ ದೇವ್ರು ಕಾಣಿಸಿದ್ರು ನೋಡಿ. ಜನ ಇದ್ದರು ಸುಮಾರಾಗಿ, ಇಲ್ಲ ಅಂತೇನಿಲ್ಲ, ತುಂಬಾ ಜನ ಇದ್ದರು. ಆಲ್ರೆಡಿ ಕ್ಯೂವಲ್ಲಿ ಜನ ಜಾಸ್ತಿ ಆಗ್ತಾಯಿದ್ರು. ಹಂಗಾಗಿ ಬೇಗ ಹೋಗಿ ಒಳಗಡೆ ದೇವ್ರ ದರ್ಶನ ಪಡ್ಕೊಂಬರೋಣ ಅಂದ್ಬಿಟ್ಟು ನಾನು ನಮ್ಮ ಮನೆಯವ್ರಿಬ್ಬರು ಕ್ಯೂಗೆ ಹೋಗೋಣ ಅಂತ ಕರಿತಾ ಇದ್ದೀನಿ, ಬನ್ನಿರಿ ಕ್ಯೂಗೆ ಹೋಗಿ ನಿಂತ್ಕೊಳ್ಳೋಣ ಅಂತ. ನೋಡಿ ಇಲ್ಲಿ ಕ್ಯೂ ಒಳಗಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಇಷ್ಟು ಜನ ಬಂದು ತುಂಬ್ಕೊಂಬಿಟ್ಟಿದ್ರು. ಸುತ್ತಲೂ ನೀವು ನೋಡ್ಬೋದು ಇಲ್ಲಿ ಯಾರ್ಯಾರಿಗೂ ಹುಷಾರಿರಲ್ಲ ಅವರು ಟ್ಯಾಬ್ಲೆಟ್ಸ್ನ ಕಟ್ಟಿರ್ತಾರೆ ಪಿನ್ ಮಾಡಿ. ಆಮೇಲೆ ಬಳೆಗಳು, ದಾರ ಎಲ್ಲನೂ ಹರಕೆ ಕಟ್ಕೊಂಡು ಕಟ್ಟಿರ್ತಾರೆ. ಇಲ್ಲಿ ವಿಶೇಷ ತಾಯಿಗೆ 3 ವಾರ, 9 ವಾರ, 11 ವಾರ ಇಲ್ಲ 11 ದಿನಗಳು ಈ ಥರ ಹರಕೆನ ತೀರಿಸ್ತಾರೆ ಬಂದ್ಬಿಟ್ಟು ಅವ್ರು ಬೇಡ್ಕೊಂಡು ಹೋಗಿರೋದು ಈಡೇರಿದ್ರೆ. ನಾನು ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ. ಸಿಕ್ಕಾಬಟ್ಟೆ ಸೊಂದು ಸೆಕೆ ಬೇರೆ. ಪಾಪ ಮಕ್ಳನ್ನ ಕರ್ಕೊಂಬಂದ್ಬಿಟ್ಟಿದ್ರು. ಅವ್ರಿಗೆ ತುಂಬ ಸಫಕೇಟ್ ಆಗ್ತಾಯಿತ್ತು, ತುಂಬಾ ಅಳ್ತಾಯಿದ್ರು. ಪಾಪ ಅವ್ರ ಅಪ್ಪಂದಿರೆಲ್ಲ ಎತ್ತಿ ಹೆಗಲ ಮೇಲೆ ಹಾಕ್ಕೊಂಡು ಕೂರಿಸ್ಕೊಂಡಿದ್ರು ಮಕ್ಕಳನ್ನ. ನಮ್ಮ ಮನೆಯವರು ಅಯ್ಯೋ ನನ್ನ ಮಗನೂ ಬಂದಿದ್ರೆ ನಾನು ಹಿಂಗೆ ಕೂರಿಸ್ಕೊತಾ ಇದ್ದೆ ಅಂತ ಫೀಲ್ ಮಾಡಿದ್ರು. ಇರಲಿ ಅವ್ನು ಸಮ್ಮರ್ ಹಾಲಿಡೇಸಿಗೆ ಬರ್ತಾನಲ್ಲ, ಅವ್ನು ಬಂದಾಗ ಅವನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿದೆ. ಸೊ ಫೈನಲಿ ಗರ್ಭಗುಡಿ ಹತ್ರ ಬರ್ತಾಯಿದ್ದೀವಿ. ನಮ್ಮ ಮನೆಯವರು ನಮ್ಮ ಪಾಪು ನಮ್ಮ ಜೊತೆನೇ ಇದ್ದಾನಂತ ಅವ್ರ ಫೋಟೋ ತೊಗೊಂಡು ಕೈಯಲ್ಲೇ ಹಿಡ್ಕೊಂಡು ಅವ್ರ ಜೊತೆಗೇ ಬೇಡ್ಕೊಳ್ತಾ ಬಂದರು. ನೋಡಿ ಇಲ್ಲಿ ತಾಯಿ ದರ್ಶನ. ತಾಯಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರೆ ಒಂಥರ ಶಕ್ತಿ. ಏನೇ ಬಂದರೂ ಎದುರಿಸ್ತೀನಿ ಬಿಡಮ್ಮ ಅನ್ನೋ ಥರ ಅದು ಚೆನ್ನಾಗಿತ್ತು. ದರ್ಶನ ಚೆನ್ನಾಗಾಯಿತು ನಮಗೆ. ನಮ್ಮ ಮನೆಯವರು ಅವರು ಹರಕೆ ಕಟ್ಕೊತೀನಿ ಅಂತ ಬೇಡ್ಕೊಂಡು ಆ ಮಗನ ಫೋಟೋನ ಎತ್ತಿ ಮೇಲೆ ಎಣಿಸ್ತಾಯಿದ್ರು. ಇನ್ನು ಭಕ್ತಾದಿಗಳು ಬರಬೇಕಾದ್ರೆ ಎಳಿಯೋದು ಕಿತ್ತಾಕೋದು ಮಾಡ್ತಾರೆ. ಸ್ವಲ್ಪ ಮೇಲೆ ಎಣಿಸಿದ್ರೆ ಯಾರೂ ಕೀಳಲ್ಲ ಅಂತ ಅಂದ್ಬಿಟ್ಟು ಮೇಲ್ಗಡೆ ಎಣಿಸಿದ್ರು. ಪ್ರಾರ್ಥನೆ ಮಾಡ್ಕೊತಾಯಿದ್ರು ಮಗನ ನೆನೆಸ್ಕೊಂಡು. ಇಬ್ಬರು ಪ್ರಾರ್ಥನೆ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬೇಡ್ಕೊತಾ ಇದ್ವಿ. ನಮ್ಮ ಮನೆಯವರು ವೀಡಿಯೋ ಮಾಡ್ಕೊತಾಯಿದ್ರು. ನೋಡು ಅಷ್ಟು ದೂರ ಮೇಲ್ಗಡೆ ಹಾಕಿದ್ದೀನಿ ಪಾಪು ಫೋಟೋ ಅಂತ. ಇನ್ನು ದರ್ಶನ ಮುಗಿಸಿ ಆಚೆ ಬಂದಮೇಲೆ ಇಲ್ಲಿ ತೊಟ್ಲು ಕಟ್ಟಿದ್ರು. ಮಕ್ಕಳಾಗದಿರೋರಿಗೆ ಇಲ್ಲಿ ಮಕ್ಕಳಾಗುತ್ತೆ ಅನ್ನೋ ವಾಡಿಕೆನೂ ಇದೆ. ಇನ್ನು ಇಲ್ಲಿ ಎಲ್ಲರೂ ತಡೆ ಓಡಿಸ್ತಾರೆ. ಹಾಗಾಗಿ ನಾವಿಲ್ಲಿ ಯಾವಾಗಲೂ ತಡೆ ಓಡಿಸಲ್ಲ. ನಾನು ಯಾವಾಗಲೂ ಬಂಡೆ ಮಕ್ಕಳಮ್ಮ ಟೆಂಪಲಲ್ಲೇ ತಡೆ ಓಡಿಸೋದು. ಹಾಗಾಗಿ ಇಲ್ಲೇ ನಾನು ಓಡಿಸಿಲ್ಲ. ಪಾಪು ರೀ ಏನಕ್ಕೆ ಬೆಲ್ಲದ್ದು ದೀಪ ತೊಗೊಂಡಿರೋದು? ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಅಲ್ಲಿಗೂ ಒಂದು ವಿಷಯ ಅಂದರೆ ನಮ್ಮ ಅಜ್ಜಿಗೆ ಊರಲ್ಲಿ ಸಮಸ್ಯೆಯಾಗಿ ಕೈ ಸ್ವಲ್ಪ ಮುರಿದೋಗಿದೆ. ಬಾಗಿಲುಗೆ ಹೋಗಿ ಹಾಕ್ಸ್ಕೊಂಡಿದ್ದಾರೆ, ಕಟ್ಟು ಹಾಕ್ಸ್ಕೊಂಡಿದ್ದಾರೆ. ಸ್ವಲ್ಪ ಬೇಗ ಹುಷಾರಾಗಲಿ ಅಂತ ಟೆಂಪಲ್ ಬಂದಿದ್ದು. ಹೌದು, ಊರಲ್ಲಿ ನಮ್ಮ ಮನೆಯವರ ಅಜ್ಜಿ ಅಂದರೆ ನನ್ನ ಮಗನಿಗೆ ಮುತ್ತಜ್ಜಿ, ನಮ್ಮ ಅತ್ತೆಯವರ ಅಮ್ಮ, ಅವ್ರಿಗೆ ಸ್ವಲ್ಪ ಕೈ ಮುರಿದೋಗಿ ಮೂಳೆ ಮುರಿದೋಗಿರೋದ್ರಿಂದ ಪಟ್ಟಾಕ್ಸ್ತಾ ಇದ್ದಾರೆ. ಅದಕ್ಕೋಸ್ಕರ ಬೇಗ ಹುಷಾರಾಗಲಿ ಅಂತ ನಮ್ಮ ಮನೆಯವ್ರು ಬೇಡ್ಕೊತಾಯಿದ್ರು. ನಮ್ಮ ಮನೆಯವ್ರನ್ನ ಅವ್ರ ಅಜ್ಜಿ ತಾತ ಅಷ್ಟು ಚೆನ್ನಾಗಿ ಸಾಕಿದ್ದಾರೆ ಚಿಕ್ಕವರಿದ್ದಾಗಿಂದನೂ. ನಮ್ಮ ಮನೆಯವ್ರು ಹೆಂಗಪ್ಪ ಅಂದರೆ ಅವ್ರ ಸ್ವಂತ ಅಪ್ಪ ಅಮ್ಮಂಗೆ ಏನಾರು ಆದರೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದು ಕಮ್ಮಿನೇ. ಬಟ್ ಅವ್ರ ಅಜ್ಜಿ ತಾತಾಗ ಏನಾದರೂ ಆದರೆ ಅವ್ರು ಸಹಿಸಲ್ಲ. ಸಂಕಟ ಅನ್ನೋದು ಇರೋದಿಲ್ಲ, ಅಷ್ಟು ಸಂಕಟ ಅವ್ರಿಗೆ. ಅವ್ರ ಅಜ್ಜಿ ಕೊರಗೋದನ್ನು ಅವ್ರ ಕೈಲಿ ನೋಡೋಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ಬೇಡ್ಕೊಳ್ತಾ ಹರಕೆ ಕಟ್ಕೊತೀನಿ ಅಂತ ಇಲ್ಲಿಗೆ ಬಂದರು. ಆ ತಾಯಿ ದಯೆಯಿಂದ ನಮ್ಮ ಅಜ್ಜಿ ನರಳೋದು ಕಮ್ಮಿ ಆಗಿ ಆದಷ್ಟು ಬೇಗ ಅಜ್ಜಿ ಹುಷಾರಾಗಲಿ ಅಂತ ಕೇಳ್ಕೊಂಡ್ವಿ. ಕೆಳಗಡೆ ಪೂಜೆ ಮಾಡಿ ಮತ್ತು ಆರತಿ ಮಾಡಿ ಈಗ ಮೇಲೆ ಹೋಗೋಣ, ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ಮೇಲೆ ಹೋಗ್ತಾಯಿದ್ವಿ. ಕ್ಯೂವಲ್ಲಿ ಸಿಕ್ಕಾಬಟ್ಟೆ ಜನ ಇದ್ದರು. ವೆಯ್ಟ್ ಮಾಡ್ತಾಯಿದ್ವಿ. ಕೊನೆಗೂ ಹತ್ತು ಬಂದ್ವಿ ಮೇಲೆ. ಅಲ್ಲಿ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಹಾಕ್ತಾಯಿದ್ದೀವಿ. ಈಗ ನಂದಾಯಿತು. ಈಗ ನಮ್ಮ ಮನೆಯವ್ರು ಪ್ರದಕ್ಷಿಣೆ ಹಾಕಿ ದೇವ್ರಿಗೆ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಇದು ಎಷ್ಟು ಫೀಟ್ ಇದೆ ಅಂತ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 80+ ಇರ್ಬೋದು. ಈಗ ಇನ್ನೊಂದು ಹೊಸದು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಪಕ್ಕದಲ್ಲೇ. 252 ಅಡಿ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಹೊಸದು. ನಿಂಬೆ ಹಣ್ಣಲ್ಲಿ ದೃಷ್ಟಿ ತೆಗಿಯೋಕ್ಕೆ ಒಬ್ಬರಿಗೆ 30 ರೂಪಾಯಿ ತೊಗೊತಾರೆ. ಇನ್ನು ಕಾಯಿ ಕಟ್ಟೋರು 100 ರೂಪಾಯಿ ಕೊಟ್ಟು ಕಾಯಿ ತೊಗೊಂಡು ಕೆಂಪು ಬಟ್ಟೆಯಲ್ಲಿ ಅದನ್ನು ಕಟ್ಟಿ ದೇವ್ರನ್ನ ಬೇಡ್ಕೊಂಡು ಕಾಯಿ ಕಟ್ತಾರೆ. ನೋಡಿ ಇದು ಫುಲ್ಲು ಈ ಅರಳಿ ಮರ ಏನಿದೆ, ಈ ಮರ ಫುಲ್ಲು ಬರೀ ಕಾಯಿ ಕಟ್ತಾರೆ. ಇಲ್ಲಿ ತೊಟ್ಲುಗಳು ಕಟ್ತಾರೆ. ಮಕ್ಕಳಾಗದೇ ಇರೋರು ಮಕ್ಕಳಾಗಲಿ ಅಂತ, ಅವ್ರ ಹರಕೆಗಳು ಈಡೇರಲಿ ಅಂತ ಇಲ್ಲಿ ಕಾಯಿ ಕಟ್ತಾರೆ. ನಾವು ಬೆಲ್ಲದಾರತಿ ಮಾಡಿದ್ವಿ.
ಇನ್ನು ತಡೆ ಹೊಡಿಯೋಕ್ಕೆ ಒಬ್ಬರಿಗೆ 101 ರೂಪಾಯಿ 100 ರೂಪಾಯಿ ತೊಗೊತಾರೆ. ಇನ್ನು ಬೀಗಗಳು ಹಾಕ್ಬಿಟ್ಟು ಕೆಲವ್ರು ಬೇಡ್ಕೊತಾರೆ. ಇನ್ನು ದರ್ಶನ ಎಲ್ಲ ಮುಗಿಸಿ ನಾವು ಆಚೆ ಬಂದ್ವಿ. ಇಲ್ಲಿ ಬಂದರೆ ಫುಲ್ಲು ಸ್ಟಾಲ್ಸ್ ಹಾಕಿದ್ರು, ನೋಡ್ತಾ ಇದ್ದೀವಿ ಎಕ್ಸ್ಪ್ಲೋರ್ ಮಾಡ್ಕೊತ ಏನೇನಿದೆ ಅಂತ. ಬ್ಯಾಂಗ್ಳೂರಲ್ಲಿರೋರು ಇಲ್ಲಾಂದರೆ ಯಲಹಂಕ ಸುತ್ತಮುತ್ತ ಇರೋರು ಈ ಟೆಂಪಲ್ನ ಒನ್ ಡೇ ವಿಸಿಟ್ ಮಾಡ್ಬೋದು ಆರಾಮಾಗಿ. ನಮ್ಮ ಮನೆಯವರು ತುಂಬ ಬಿಸಿಲಿದೆ, ದಾವರ ಆಗ್ತಾಯಿದೆ, ಏನಾರು ಕುಡಿಬೇಕು ಅಂತ ಕೇಳ್ತಾಯಿದ್ರು. ಹಂಗಾಗಿ ಅವ್ರಿಗೆ ಶುಗರ್ ಕೇನ್ ಜ್ಯೂಸ್ ಬೇಕು ಅಂದರು. ಶುಗರ್ ಕೇನ್ ಜ್ಯೂಸ್ ತೊಗೊಂಡು ಇಬ್ಬರು ಬೈಟು ಸ್ವಲ್ಪ ಶೇರ್ ಮಾಡ್ಕೊಂಡು ಕುಡಿದ್ವಿ. ಸಿಕ್ಕಾಬಟ್ಟೆ ಬಿಸಿಲಿತ್ತಲ್ಲ, ಜ್ಯೂಸ್ ಕೊಟ್ಟಿದ ತಕ್ಷಣ ಒಂದೇ ಉಸಿರಿಗೆ ಎತ್ತಿದೆ ನಾನು. ಜೀವ ತಂಪಾಯಿತು. ಇಬ್ಬರು ಜ್ಯೂಸ್ ಕುಡ್ದಾದ್ಮೇಲೆ ಹೊಟ್ಟೆ ಹಸಿತಾಯಿತು. ಬೆಳಗ್ಗೆ ಟಿಫನ್ ತಿಂದು ಬಂದಿದ್ದು ದೋಸೆ. ಸೊ ಚುರುಮುರಿ ತೊಗೊಳೋಣ ಅಂದರು, ಚುರುಮುರಿ ತೊಗೊಂಡ್ವಿ. ಚೆನ್ನಾಗೈತಾ ಚುರುಮುರಿ? ಹೆಂಗನ್ಸ್ತದೆ ದರ್ಶನ ಮಾಡಿ? ತುಂಬ ಚೆನ್ನಾಗಿದೆ, ಹತ್ರ ಇದೆ. ಯಲಹಂಕ ಏನಾದರೂ ಒಂದು 3-4 ಗಂಟೆಲಿ ಬರ್ಬೋದು. ಆಮೇಲೆ ಏನೇ ನಿಮ್ಮದು ಕಷ್ಟ ಏನೇ ಇದ್ರು ಫೋಟೋ ಬೀಗ ಪ್ರತಿಯೊಂದು ಏನೋ ಒಂದು ಬರೆದು ಸಿಟಿಲಿ ಎಲ್ಲ ರೀತಿ ಮಾಡ್ಬೋದು, ಚೆನ್ನಾಗಿದೆ. ಅಲ್ಲಿ ಚುರುಮುರಿ ತಿಂದಾದ್ಮೇಲೆ ಮನೆಗೆ ಪಾರ್ಸಲ್ ತೊಗೊಳ್ಳೋಣ ಅಂತ ವೈಟ್ ಮಂಡಕ್ಕಿ ಯಾವಾಗಲೂ ತೊಗೊತೀವಿ ಪ್ಲೇನು. ಈ ಸಲ ಒಗ್ಗರಣೆ ಹಾಕಿರೋದೇ ತೊಗೊಳ್ಳೋಣ ಅಂತ ಒಗ್ಗರಣೆ ಹಾಕಿರೋದು ತೊಗೊಂಡ್ರು. ಅದಕ್ಕೆ ಸ್ವಲ್ಪ ಮಿಕ್ಸ್ಚರು ಬಟಾಣಿ ಎಲ್ಲ ಮಿಕ್ಸ್ ಮಾಡಿಸಿ ತೊಗೊಂಡ್ರು. ಮನೆಗೆ ತೊಗೊಂಡು ಹೋಗೋಣ, ಟೀ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇನ್ನು ನಾನು ಏನಾರು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ, ನನಗೇನು ಇಷ್ಟ ಆಗಲಿಲ್ಲ. ಸುಮ್ಮನೆ ಜಸ್ಟ್ ನೋಡಿದೆ ಅಷ್ಟೇ, ಏನೂ ತೊಗೊಂಡಿಲ್ಲ ನಾನು. ಇನ್ನು ದೇವಸ್ಥಾನದ ಹತ್ರ ಪ್ರಸಾದನೂ ಎಲ್ಲರಿಗೂ ಇರುತ್ತೆ, ಎಲ್ಲ ಭಕ್ತಾದಿಗಳಿಗೆ. ನಾವು ಕೂಡ ಹೋಗಿ ಪ್ರಸಾದ ತಿನ್ನೋಣ ಅಂತ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ. ಅನ್ನ ಮತ್ತು ಸಾಂಬಾರು, ಒಂದು ಸ್ವೀಟ್ನ ಬಡಿಸ್ತಾರೆ. ಇಬ್ಬರೂ ಪ್ರಸಾದ ತಿಂದ್ವಿ. ಪ್ರಸಾದ ತಿಂದಾದ್ಮೇಲೆ ಅಲ್ಲಿ ಪ್ಲೇಟ್ಸ್ ಬಂದು ನಾವೇ ತೊಗೋಬೇಕು. ಪ್ಲೇಟ್ ಊಟ ಮಾಡಿ ಇಟ್ಟಿರ್ತಾರಲ್ಲ, ಅದನ್ನು ನಾವು ತೊಗೊಂಡು ತೊಳ್ಕೊಂಡು ನಾವು ಊಟ ಮಾಡಿ ಮತ್ತೆ ಅದನ್ನು ನಾವು ವಾಶ್ ಮಾಡಿ ತೊಗೊಂಬಂದು ಅಲ್ಲೊಂದು ಸ್ಟ್ಯಾಂಡ್ ಇಟ್ಟಿರ್ತಾರೆ, ಇಲ್ಲಿಗೆ ತೊಗೊಂಬಂದು ಹಾಕಬೇಕು. ಆಗ ನೆಕ್ಸ್ಟ್ ಭಕ್ತಾದಿಗಳು ಬಂದ್ಬಿಟ್ಟು ಅದನ್ನು ತೊಗೊಂಡು ಊಟ ಮಾಡೋದು. ಪ್ರಸಾದ ತಿಂದು ಮುಗಿಸಿ ಆಚೆ ಬಂದಮೇಲೆ ನಮಗೆ ಸಿಗೋದು ಇದು ಕಾಳಿದು ಒಂದು ಕಟ್ಟೆ. ಇದನ್ನು ದರ್ಶನ ಮಾಡಿಕೊಂಡು ಸುತ್ತಲೂ ಪ್ರದಕ್ಷಿಣೆ ಹಾಕಿದ್ವಿ. ನೋಡಿ, ಇದೇನೆ 252 ಅಡಿ ಕಟ್ತಾ ಇರೋದು. ಇದು ಒಂದು 10% ಫಿನಿಶ್ ಆಗಿದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಗೌರ್ಮೆಂಟ್ ಬಸ್ಸಿಗೆ ಜನ ಮುಗಿಬಿದ್ದು ಹೋಗ್ತಾ ಇದ್ದಾರೆ. ಮಗನಿಗೆ ಏನಾನ ತೊಗೊಳೋಣ ಅಂತ ನೋಡ್ತಾ ಇದ್ವಿ. ಎಲ್ಲನೂ ಓಲ್ಡ್ ಸ್ಟಾಕ್ ಆಗಿತ್ತು, ಯಾವುದು ಇಷ್ಟ ಆಗಿಲ್ಲ, ಏನೂ ತೊಗೊಂಡಿಲ್ಲ ನಾವು. ಇನ್ನು ಈವ್ನಿಂಗ್ ಆಗಿತ್ತು, ಮನೆ ಕಡೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ, ಒಳ್ಳೆ ಸನ್ಸೆಟ್ ವ್ಯೂ ಇತ್ತು, ಚೆನ್ನಾಗಿತ್ತು. ಈ ಕಾಟೇರಮ್ಮ ತಾಯಿ ದೇವ್ರ ದರ್ಶನ ಪಡ್ಕೊಂಡು ನನಗೆ ನಮ್ಮ ಮನೆಯವ್ರಿಗೆ ತುಂಬಾ ನೆಮ್ಮದಿ ಅನಿಸ್ತು. ಇನ್ನೂ ಯಾರೆಲ್ಲ ವಿಸಿಟ್ ಮಾಡಿಲ್ಲ, ಒಂದು ವೀಕೆಂಡಲ್ಲಿ ವೀಕ್ ಆಫಲ್ಲಿ ಹೋಗಿ ವಿಸಿಟ್ ಮಾಡಿ. ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಇದೆ ಟೆಂಪಲಲ್ಲಿ. ಆಗೈಸ್ ಕೊನೆಗೂ ಕಾಟೇರಮ್ಮ ಟೆಂಪಲ್ಗೆ ಬಂದ್ರಿ. ದರ್ಶನ ಚೆನ್ನಾಗಾಯಿತು, ಮಾತ್ರ ತುಂಬ ನೆಮ್ಮದಿ ಆಯಿತು, ವೀಕ್ ಆಫ್ ಸಿಕ್ಕಿದ್ದು. ಸೊ ಇವಾಗ ನಾನು ನನ್ನ ವೈಫು ಗಾಡಿ ಪಾರ್ಕಿಂಗ್ ಹೋಗಿ 2 ವೀಲರ್ ಎತ್ಕೊಂಡು ಸೀದಾ ಮನೆಗೆ ಹೋಗ್ತಾ ಇರೋದೆ. ಓಕೆ ಬಾಯ್ಸ್, ಬಾಯ್. ಫೋನ್ ನೋಡ್ಕೊಂಡು ಬಿದ್ದಿದ್ಯಲ್ಲ. ಮನೆಗೆ ಹೋಗಿದ ಮೇಲೆ ಸಿಗೋಣ. ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ. ಓಕೆ ಗೈಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಬಾಯ್ ಬಾಯ್.